ಕೆಲವೊಬ್ರು ತುಪ್ಪನ ತಿನ್ಬೇಕು ಅಂತ ಹೇಳ್ತಾರೆ, ಕೆಲವೊಬ್ರು ಅವಾಯ್ಡ್ ಮಾಡಿ ಅಂತಾರೆ, ಕೆಲವೊಬ್ರು ಮೊಸರು ತಿನ್ನಿ ಅಂತಾರೆ, ಅಥವಾ ಕೆಲವೊಬ್ರು ಅವಾಯ್ಡ್ ಮಾಡಿ ಅಂತಾರೆ. ಅದೇ ಅದೇ ಈ ತರದ ಪದಾರ್ಥಗಳ ಬಗ್ಗೆ ಏನ್ ಹೇಳ್ತಾರೆ ಸರ್ ಕೆಲವೊಮ್ಮೆ? ಅದೇ ಈಗ ಒಂದೇನಂತಂದ್ರೆ ನಾನು ಐ ಆಮ್ ವೆರಿ ಅನ್ಹ್ಯಾಪಿ ವಿತ್ ಸರ್ಟನ್ ಥಿಂಗ್ಸ್. ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆಲ್ಲ, ನಮ್ಮ ಸ್ಕೂಲಲ್ಲಿ ಆಹಾರದ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಲಿಲ್ಲ, ಅಲ್ಲೇ ತಪ್ಪಾಗಿದ್ದು. ನಾವು ಬರೀ ಲೆಕ್ಕಾಚಾರ ಹೇಳ್ಕೊಟ್ವಿ, ಸೈನ್ಸ್ ಹೇಳ್ಕೊಟ್ವಿ, ಅದು ಮಾಡಿದ್ವಿ, ಈ ಪಾಠ ಮಾಡಿದ್ವಿ, ಐದರಲ್ಲಿ ಬಗ್ಗೆ ಹೇಳಿದ್ವಿ, ದೇವ್ರ ಬಗ್ಗೆ ಹೇಳಿದ್ವಿ, ದಿನರ ಬಗ್ಗೆ ಹೇಳಿದ್ವಿ, ಇನ್ನೊಂದು ಹೇಳಿದ್ವಿ, ಮತ್ತೆ ಹೇಳಿದ್ವಿ, ರಾಜಕೀಯದ ಬಗ್ಗೆ ಎಲ್ಲ ಹೇಳಿದ್ವಿ, ಸ್ಪೋರ್ಟ್ಸ್ ಬಗ್ಗೆ ಹೇಳಿದ್ವಿ. ಆಹಾರದ ಬಗ್ಗೆ ಎಷ್ಟು ಹೇಳಿದ್ವಿ ಅಲ್ವರಾ? ನಾವು ಈಗ ಆಹಾರನ ಹೆಂಗ್ ನೋಡ್ತೀವಿ, ಈ ತಟ್ಟೆಯಲ್ಲಿ ಮುದ್ದೆ ಹಾಕಿದ್ರೆ ಮುದ್ದೆ ಅಂತ ನೋಡ್ತೀವಿ, ಚಪಾತಿ ಅಂದ್ರೆ ಚಪಾತಿ ಅಂತ ನೋಡ್ತೀವಿ. ಆ ಥರ ನೋಡೋದನ್ನ ಬಿಡಬೇಕು. ನಾವು ಯಾವುದೇ ಆಹಾರ ನಮ್ಮ ತಟ್ಟೆಗೆ ಬಂದ್ರು ಕೂಡ ಮೇನ್ ಕಾಂಪೋಸಿಷನ್ 5. ಈ 5ನ್ನ ನಾವು ಅದರಲ್ಲಿ ಎಷ್ಟೆಷ್ಟು ಕಾಂಪೋಸಿಷನ್ ಇದೆ ಅಂತ ನೋಡ್ಬೇಕು. 5 ಐಟಮ್ಸ್. ಯಾವುದೇ ಆಹಾರ ತಗೋದ್ರೆ ಈ 5 ಐಟಮ್ಸ್ ಯಾವ್ಯಾವುದು? ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಎಷ್ಟು ಜನ ಗೊತ್ತು ಕಾರ್ಬೋಹೈಡ್ರೇಟ್ಸ್? ಎಷ್ಟು ಜನ ಕೇಳಿದ್ದಾರೆ ಅದನ್ನ ಕಾರ್ಬೋಹೈಡ್ರೇಟ್ಸ್ ನ? ಯಾವ ಆಹಾರದಲ್ಲಿ ಇರುತ್ತೆ ಏನು? ಕಾರ್ಬೋಹೈಡ್ರೇಟ್ಸ್ ಇಂದಾನೆ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಇವಾಗ ನಮ್ದು, ಆಯ್ತಾ? 2ನೇದು ಪ್ರೋಟೀನ್ಸ್ ಅಂತ ಕರಿತೀವಿ, 3ನೇದು ಫ್ಯಾಟ್ಸ್ ಅಂತ ಕರಿತೀವಿ, 4ನೇದು ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಕರಿತೀವಿ, 5ನೇದು ಫೈಬರ್ ಅಂತ ಕರಿತೀವಿ. ಇವೇ 5. ಈ 5 ಬಗ್ಗೆ ನೀವು ಮಾಹಿತಿ ಇದು ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಬ್ಯಾಲೆನ್ಸ್ಡ್ ಆಗಿ ನಿಮ್ಮ ಅಂಗೈಯಲ್ಲಿ ಆರೋಗ್ಯ ಅಷ್ಟೇ. ಅಂಗೈಯಲ್ಲಿ ಆರೋಗ್ಯ. ಈ 5 ಐಟಮ್ಸ್: ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್ ಅಂಡ್ ವೈಟಮಿನ್ಸ್, ಫೈಬರ್. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್ಸ್ ಅಂತಂತಂದ್ರೆ ನಮ್ಮ ಆಹಾರದಲ್ಲಿ ಶಕ್ತಿ ಕೊಡ್ತಕ್ಕಂತಹ ಐಟಮ್ಸ್ ಅವು. ಯಾವ್ಯಾವ ಶಕ್ತಿ ಕೊಡುತ್ತೆ? ಅನ್ನ ಕೊಡ್ತದೆ, ಅಕ್ಕಿ, ಮಿಲೆಟ್ಸ್ ಎಲ್ಲ, ನಮ್ಮ ಧಾನ್ಯಗಳೆಲ್ಲ, ಎಲ್ಲ ಅದು ಕಾರ್ಬೋಹೈಡ್ರೇಟ್ಸು. ಸ್ವೀಟ್ಸ್ ಕಾರ್ಬೋಹೈಡ್ರೇಟ್ಸು, ಮೈದಾ ಕಾರ್ಬೋಹೈಡ್ರೇಟು, ಕೆಲವು ಹಣ್ಣುಗಳಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ ಇರ್ತದೆ, ಕೆಲವು ವೆಜಿಟೇಬಲ್ಸ್ ಅಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಸ್ಟಾರ್ಚ್, ಇದೆಲ್ಲ ಕಾರ್ಬೋಹೈಡ್ರೇಟ್ಸು, ಶಕ್ತಿ ಕೊಡ್ತಕ್ಕಂಥದ್ದು. 2ನೇದು ಪ್ರೋಟೀನ್ಸ್. ಪ್ರೋಟೀನ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್. ಪ್ರೋಟೀನ್ಸ್ ಮೇನ್ ಸ್ಟ್ರಕ್ಚರ್. ನಮ್ಮ ಬಾಡಿನಲ್ಲಿ ಸ್ಟೀಲ್ ಇದ್ದಂಗೆ, ಒಂದು ಬಿಲ್ಡಿಂಗ್ ಅಲ್ಲಿ ಸ್ಟೀಲ್ ಇಲ್ದಲೆ ನಾವು ಕಾಂಕ್ರೀಟ್ ಹಾಕಕ್ಕಾಗಲ್ಲ, ಆ ಸ್ಟೀಲ್ ಇದ್ದ ಹಾಗೆ. ಸೊ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ನಮ್ಮ ಇಮ್ಯುನಿಟಿಗೆ, ರೋಗ ನಿರೋಧಕ ಶಕ್ತಿಗೆ, ಆಂಟಿಬಾಡೀಸ್ ಇರ್ಬೋದು, ಬ್ಲಡ್ ಕ್ಲಾಟ್ ಆಗ್ತಕ್ಕಂಥ ಫ್ಯಾಕ್ಟರ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲದು ಪ್ರೋಟೀನ್ಸ್ ಇಂದ ಬರುತ್ತೆ. ದೀಸ್ ಆರ್ ದಿ ಎಸೆನ್ಷಿಯಲ್ ಥಿಂಗ್ಸ್ ಫಾರ್ ಅವರ್. ಇದು ನಮ್ಮ ಡಯಟ್ ಅಲ್ಲಿ ಬಹಳ ಡೆಫಿಷಿಯೆಂಟ್. ಪ್ರೋಟೀನ್ಸ್ ಅಲ್ಲಿ ಯಾವ್ದ್ರಲ್ಲಿ ಇರುತ್ತೆ? ನಾನ್ ವೆಜಿಟೇರಿಯನ್ ಅಂತ ತಗೊಂಡ್ರೆ ಮೊಟ್ಟೆಯಲ್ಲಿ ಇರ್ತದೆ, ಚಿಕನ್ ಅಲ್ಲಿ ಇರುತ್ತೆ, ಅಂದ್ರೆ ಲೀನ್ ಮೀಟ್, ಲೀನ್ ಚಿಕನ್. ಫಿಶ್ ಅಲ್ಲಿ ಇರ್ತದೆ, ಮಟನ್ ಅಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಅದು ಬಿಟ್ಟರೆ ವೆಜಿಟೇರಿಯನ್ ಅಲ್ಲಿ ತಗೊಂಡ್ರೆ ಪಲ್ಸಸ್, ದ್ವಿದಳ ಧಾನ್ಯಗಳು, ಮತ್ತೆ ಸ್ವಲ್ಪ ಬೇಳೆಕಾಳುಗಳು ಅಂತ ನಾವೇನು ಮಾತಾಡ್ತೀವಿ. ಡೈರಿ ಪ್ರಾಡಕ್ಟ್ಸ್ 2ನೇದು. ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಮೇನ್ಲಿ ಮೊಸರು, ಮಜ್ಜಿಗೆ, ಪನೀರ್ ಅಂತ ನಮ್ಗೆ ಗೊತ್ತಲ್ಲ, ಪನೀರಲ್ಲಿ ಪ್ರೋಟೀನ್ ಇರ್ತದೆ. ಇದು ಬಿಟ್ರೆ 3ನೇ ಇದು ನಟ್ಸ್ ಅಲ್ಲಿ ಇರ್ತದೆ, ನಮ್ಮ ಡ್ರೈ ಫ್ರೂಟ್ಸ್ ಅಂತ ನಾವೇನು ಹೇಳ್ತೀವಿ. ಇವನ್ ಕೋಕೋನಟ್ ಅಂಡ್ ದೆನ್ ಕೋಕೋನಟ್ ಸ್ವಲ್ಪ ಪ್ರಮಾಣ ಜಾಸ್ತಿ ಇರಲ್ಲ, ನಮ್ಮ ಕಡಲೆ ಬೀಜ ಅದನ್ನು ಕೂಡ ನಟ್ಟೇನೆ. ಸೊ ಅದರಲ್ಲೆಲ್ಲ ಪ್ರೋಟೀನ್ಸು ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಇದು ಬಿಟ್ರೆ ಮೇಜರ್ ವೆಜಿಟೇರಿಯನ್ ಸೋರ್ಸ್ ಪ್ರೋಟೀನ್ದು ಸ್ವಲ್ಪ ರಿಲೇಟಿವ್ಲಿ ಕಮ್ಮಿನೇ. 3ನೇದು ಫ್ಯಾಟ್ಸ್. ಈ ಫ್ಯಾಟ್ಸ್ ಬಗ್ಗೆ ಎಲ್ಲರಿಗೂ ಜಾಸ್ತಿ ಕನ್ಫ್ಯೂಷನ್. ಕೊಲೆಸ್ಟ್ರಾಲ್ ಇದೆಲ್ಲ. ಫ್ಯಾಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ, ಫಾರ್ ಅವರ್ ಗ್ರೋತ್. ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ಸ್ ಬೇಕೇ ಬೇಕು. ಕೊಲೆಸ್ಟ್ರಾಲ್ ಇಲ್ಲ ಅಂತಂದ್ರೆ ನಮ್ಮ ಶರೀರದಲ್ಲಿ ಕಣಗಳಿರ್ತದಲ್ಲ, ಸೆಲ್ಸ್, ಅದು ಸೆಲ್ ಕವರಿಂಗ್ ಎಲ್ಲ ಫ್ಯಾಟ್ ಇಂದಾನೆ ಆಗಿರೋದು. ನಮ್ಮಲ್ಲಿ ಎಷ್ಟೋ ಹಾರ್ಮೋನ್ಸ್ ಫ್ಯಾಟ್ ಇಂದಾನೆ ಆಗೋದು. ನಮ್ಮ ರೋಗ ನಿರೋಧಕ ಶಕ್ತಿ ಬೇಕು ಅಂದ್ರೆ ಫ್ಯಾಟ್ ಬೇಕು. ಸೊ ಅದಕ್ಕೆ ಒಳ್ಳೆ ಫ್ಯಾಟ್ ಬೇಕು. ಅದರಲ್ಲಿ ಕೆಟ್ಟ ಫ್ಯಾಟ್, ಒಳ್ಳೆ ಫ್ಯಾಟ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಒಳ್ಳೆ ಫ್ಯಾಟ್ ಅನ್ನ ಬಳಸಿ. ಒಳ್ಳೆ ಫ್ಯಾಟ್ ಯಾವ್ದಾದ್ರಲ್ಲಿ ಇರುತ್ತೆ? ತುಪ್ಪದಲ್ಲಿರುತ್ತೆ. ಸೊ ತುಪ್ಪನ ಎಲ್ಲರೂ ಕೂಡ ಏನ್ ಮಾಡ್ಬಿಟ್ಟಿದ್ದಾರೆ? ಸೈಡ್ ಲೈನ್ ಮಾಡ್ಬಿಟ್ಟಿದ್ದಾರೆ. ತುಪ್ಪ ಅಂದ್ರೆ ನೀವು ಮತ್ತೆ ಪ್ಯಾಕೇಜ್ ತಗೊಳ್ಳೋ ತರಂಗಿಲ್ಲ, ಓಮ್ ತುಪ್ಪ. ದೇರ್ ಇಸ್ ಒನ್ ಸ್ಟಡಿ, ಐ ವಿಲ್ ಕೋಟ್ ದಟ್. ಆ ಸ್ಟಡಿಯಲ್ಲಿ ಏನ್ ಗೊತ್ತಾಗಿದೆ ಅಂತಂದ್ರೆ, ನಮ್ಮ ಕರ್ನಾಟಕದ ದೇಸಿ ತುಪ್ಪ ಇದೆಯಲ್ಲ, ಆ ದೇಸಿ ತುಪ್ಪದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನ ಇನ್ಕ್ರೀಸ್ ಮಾಡೋ ಕೆಪಾಸಿಟಿ ಬೇರೆ ಎಲ್ಲಾ ಫ್ಯಾಟ್ ಗಿಂತನೂ ಹೈಯೆಸ್ಟ್ ಇದೆ. ವಿ ಆರ್ ಲಕ್ಕಿ ಅಲ್ವಾ? ಎಷ್ಟು ಜನಕ್ಕೆ ಗೊತ್ತಿದ್ದು ಮಾಹಿತಿ? ದೇಸಿ ತುಪ್ಪ ಗೋಲ್ಡ್, ಅದು 24 ಕ್ಯಾರೆಟ್ ಗೋಲ್ಡ್. ಎಲ್ಲರೂ ತಿನ್ಬೇಕು. ಅದರಿಂದ ಒಳ್ಳೆ ಫ್ಯಾಟ್ ಜಾಸ್ತಿ ಆಗ್ತದೆ. ಕರುಳಲ್ಲಿ ಗಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇಮ್ಯುನಿಟಿ ಬರ್ತದೆ, ಜೀರ್ಣಶಕ್ತಿಗೆ ಒಳ್ಳೇದು, ಅಸಿಡಿಟಿಗೆ ಒಳ್ಳೇದು, ಶುಗರ್ ಕಂಟ್ರೋಲ್ಗೆ ಒಳ್ಳೇದು, ವೆಯ್ಟ್ ಲಾಸ್ಗೆ ಒಳ್ಳೇದು ತುಪ್ಪ. ಎಷ್ಟು ಜನಕ್ಕೆ ಗೊತ್ತಿದ್ದು ಅಲ್ಲೂರಾ? ಸೊ ತುಪ್ಪ ಬಳಸಲೇಬೇಕು. ಅದ್ರ ಜೊತೆಗೆ ಗಾಣದ ಎಣ್ಣೆ ಯೂಸ್ ಮಾಡಿ, ರಿಫೈನ್ಡ್ ಆಯಿಲ್ ಕಂಪ್ಲೀಟ್ ಸ್ಟಾಪ್. ಮನೆಯಲ್ಲಿ ಉಳಿದಿದ್ರು ಕೂಡ ತಗೊಂಡೋಗಿ ಚೆಲ್ ಬಂದ್ಬಿಡಿ, ಇವತ್ತೇ ಹೋಗಿ ಗಾಣದ ಎಣ್ಣೆ ತಗೊಂಡ್ಬನ್ನಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಗಾಣದ ಎಣ್ಣೆ ಯೂಸ್ ಮಾಡ್ಬೇಕು, ಅಬ್ಸಲ್ಯೂಟ್ಲಿ ರೈಟ್. ಫಿಲ್ಟರ್ಡ್ ಗಾಣದ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್. ಸೊ ಇದ್ರ ಬಗ್ಗೆ ಬಹಳಷ್ಟು ಆರ್ಟಿಕಲ್ಸ್ ನಾನು ಬರ್ದಿದ್ದೀನಿ. ಸೊ ಇದು ಫ್ಯಾಟ್ ಬಗ್ಗೆ ಆಯ್ತು. ಫ್ಯಾಟ್ದು ಇಷ್ಟ ಆಯ್ತು. ಅದಾದ್ಮೇಲೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಯಾವ್ದ್ರಲ್ಲಿ ಬರುತ್ತೆ?
ಸೊ ವೈಟಮಿನ್ಸ್ ಅಂಡ್ ಮಿನರಲ್ಸ್ ನಮಗೆ ಬರ್ತಕ್ಕಂಥದ್ದು ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಇಂದ. ಸೊ ಯಥೇಚ್ಛವಾಗಿ ತಗೋಬೇಕು, ಆಯ್ತಾ. ಬಟ್ ಈಗ ನೀರಲ್ಲೂ ಮಿನರಲ್ಸ್ ಬರುತ್ತೆ ನಮ್ದು. ಮುಂಚೆ ಬರ್ತಾ ಇತ್ತು, ಯಾಕೆ ಹೇಳಿ, ಅಲ್ಲೇ ನದಿ ಹಿಂಗ್ ಕುಡಿದ್ಬಿಡೋರು. ಇವಾಗೆಲ್ಲ ಏನಾಗಿದೆ ಹೇಳಿ, RO ವಾಟರ್ ಬಂದಿದೆ. RO ವಾಟರ್ ಏನ್ ಮಾಡುತ್ತೆ ಹೇಳಿ, ಅದ್ರಲ್ಲಿ 2 ಪೈಪ್ ಇರುತ್ತೆ. ಒಂದು ಬರೀ ನೀರು, ಇನ್ನೊಂದು ಮಿನರಲ್ಸ್ ಎಲ್ಲ ಚರಂಡಿಗೆ ಚೆಲ್ಲುತ್ತದು. ಹೌದಾ? ನಮ್ಗೆ ಏನ್ ಬೇಕಾಗಿರೋ ಮಿನರಲ್ಸ್ ಎಲ್ಲ ಹೊಟ್ಟೋಯ್ತಲ್ಲಿ. ಬರೀ ನೀರ್ ಬಂತು, ಮಿನರಲ್ಸ್ ಎಲ್ಲಿಂದ ಸಿಗ್ತದೆ ನಮ್ಗೆ? ಅಲ್ಲೂರ. ಅದಕ್ಕೆ ಡಿಹೈಡ್ರೇಷನ್, ಹೆಡೇಕ್ಸ್, BP, ಮಸಲ್ ಕ್ರಾಂಪ್ಸ್ ಇವೆಲ್ಲ ಜಾಸ್ತಿ ಆಗೋದು. ಅದಕ್ಕೆ ನಮ್ಗೆ ಮೆಗ್ನೀಷಿಯಂ ಇರ್ತಕ್ಕಂಥ ಆಹಾರ ಜಾಸ್ತಿ ತಿಂತಾ ಇಲ್ಲ ನಾವು. ಮೆಗ್ನೀಷಿಯಂ ನಮ್ಗೆ ಸೊಪ್ಪು, ತರಕಾರಿಗಳು, ನಟ್ಸ್ ಅಲ್ಲಿ ಜಾಸ್ತಿ ಇರ್ತದೆ, ಬೇಕೇ ಬೇಕು. ಜಿಂಕ್ ಇರೋ ಜಾಸ್ತಿ ತಿನ್ನಲ್ಲ ನಾವು. ಜಿಂಕ್ ಹೇರ್ಗೆ ಬೇಕು, ಟೇಸ್ಟ್ಗೆ ಬೇಕು, ಸ್ಮೆಲ್ಗೆ ಬೇಕು, ಅದನ್ನ ಜಾಸ್ತಿ ಬಳಸ್ತಾ ಇಲ್ಲ ನಾವು. ಐರನ್ ಬೇಕು ನಮ್ಗೆ, ವಿಷನ್ಗೆ ಬೇಕು, ಟೇಸ್ಟ್ಗೆ ಬೇಕು, ಮತ್ತೆ ನಮ್ಗೆ ರಕ್ತ ವೃದ್ಧಿಗೆ ಐರನ್ ಬೇಕು ಅಲ್ಲೂರ. ಪೊಟ್ಯಾಷಿಯಂ ಬೇಕು. ಪೊಟ್ಯಾಷಿಯಂ ಸರಿಯಾದ ಪ್ರಮಾಣದಲ್ಲಿ ನಾವು ತಗೊಂಡ್ರೆ BP ಹತೋಟಿಗೆ ಬರ್ತದೆ. ಹೈ ಪೊಟ್ಯಾಷಿಯಂ ಡಯಟ್ ನ ನಾವು BP ಇರೋರಿಗೆ ಅಡ್ವೈಸ್ ಮಾಡ್ತೀವಿ. ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಚೆನ್ನಾಗಿ ತಿನ್ನಿ ಅಂತ ಹೇಳ್ತೀವಿ. ಆಮೇಲೆ ಸೋಡಿಯಮ್ಮು, ಅಯ್ಯೋ ಉಪ್ಪಿನ ಬಗ್ಗೆ ಜನರಿಗೆ ಬಹಳ ಮಾಹಿತಿ ಇಲ್ಲ. ಸೊ ಉಪ್ಪೆಲ್ಲ ಡೇಂಜರ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಬೇಕೇ ಬೇಕು. ಉಪ್ಪನ್ನ ತುಂಬಾ ಕಮ್ಮಿ ಮಾಡಬೇಡಿ. ಆದರೆ ರಿಫೈನ್ಡ್ ಪೌಡರ್ ಸಾಲ್ಟ್ ಯೂಸ್ ಮಾಡಬೇಡಿ, ಹರಳಿನ ಸಾಲ್ಟ್ ಯೂಸ್ ಮಾಡಿ. ಯಾಕೆ ಅಂದ್ರೆ ಅದರಲ್ಲಿ ಮೆಗ್ನೀಷಿಯಮ್, ಮ್ಯಾಂಗನೀಸು, ಮತ್ತೆ ನಮ್ಮ ಜಿಂಕು ಮತ್ತೆ ಪೊಟ್ಯಾಷಿಯಮ್ ಎಲ್ಲ ಚೆನ್ನಾಗಿ ಇರ್ತದೆ. ಅದು ಬೇಕದು, ಅವೆಲ್ಲ ಮಿನರಲ್ಸ್ ಎಲ್ಲ ನಮಗೆ ಬೇಕಾಗತ್ತೆ. ಇದರಲ್ಲಿ ಬರೀ ಸೋಡಿಯಂ ಇರುತ್ತೆ. ರಿಫೈನ್ಡ್ ಸಾಲ್ಟ್ ಅಲ್ಲಿ ಬರೀ ಸೋಡಿಯಂ ಇರುತ್ತೆ. ಫ್ರೀ ಫ್ಲೋ ಬರ್ತದಲ್ಲ, ಎಲ್ಲ ಫ್ರೀ ಸುರ್ರ್ ಅಂತ ಹೋಗುತ್ತೆ. ಅದು ಡೇಂಜರ್. ಅದು ಆದಷ್ಟು ಹರಳು ಉಪ್ಪು ಯೂಸ್ ಮಾಡ್ಬೇಕು. ಐದನೇದು ಫೈಬರ್ ಅಂತ ನಾವೇನ್ ಹೇಳ್ತೀವಿ. ಫೈಬರ್ ಯಾವ್ದ್ರಲ್ಲಿ ಇರುತ್ತೆ? ಸೊ ಫೈಬರ್ ನಾರಿನ ಪದಾರ್ಥ. ನಾವು ತಗೊಳ್ಳೋ ಆಹಾರದಲ್ಲಿ ಜೀರ್ಣ ಆಗದಲೇ ಇದ್ದು ದೊಡ್ಡ ಕರುಗಳಿಗೆ ಹೋಗಿ ಮೋಷನ್ ಅಲ್ಲಿ ಆಚೆ ಬರ್ತಕ್ಕಂಥದ್ದು ಫೈಬರ್. ಫೈಬರ್ ಜೀರ್ಣ ಆಗಲ್ಲ ನಮ್ಮ ಬಾಡಿನಲ್ಲಿ, ಬೇಕದು ನಮ್ಗೆ. ನಾವು ಅದನ್ನ ಬಳಸ್ತಿಲ್ಲ, ಮೆದು ಆಹಾರ ಅಲ್ಲೇ ಮುಗ್ದೋಗ್ಬಿಡ್ಬೇಕದು, ಅಲ್ಲಿ ತನಕ ಹೋಗೋದೇ ಇಲ್ಲ. ಸೊ ಫೈಬರ್ ನಮ್ಗೆ ನಾರಿನ ಪದಾರ್ಥ ಬೇಸಿಕಲಿ ಹಣ್ಣುಗಳು, ತರಕಾರಿಗಳಲ್ಲಿ, ಸೊಪ್ಪಲ್ಲಿ ಇರ್ತದೆ, ನಟ್ಸ್ ಅಲ್ಲೂ ಇರ್ತದೆ, ಬಾದಾಮಿನಲ್ಲಿ ಬರ್ತದೆ. ಸೊ ನಾನ್ ವೆಜ್ ಅಲ್ಲಿ ಜಾಸ್ತಿ ಫೈಬರ್ ಇರಲ್ಲ. ವೆಜಿಟೇರಿಯನ್ ಫುಡ್ ಫೈಬರ್ ಜಾಸ್ತಿ. ಹಾಗಾಗಿ ವೆಜಿಟೇರಿಯನ್ ಈಸ್ ರಿಲೇಟಿವ್ಲಿ ಹೆಲ್ದಿ ಅಂತ ನಾವು ಹೇಳ್ತೀವಿ. ಬಟ್ ಓಕೆ, ನಾನು ಇದು ನಾನ್ ವೆಜ್ ಮರ್ತೇ ಬಿಟ್ಟಿದ್ದೆ. ಪ್ರಮುಖವಾಗಿ ಇದ್ರ ಬಗ್ಗೆ ಮಾತನಾಡಬೇಕಿತ್ತು. ನೀವು ಕೂಡ ತುಂಬಾ ಸರಿ ಹೇಳಿದ್ರ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಜೊತೆಗೆ ನಾನ್ ವೆಜಿಟೇರಿಯನ್ ಸೇವನೆ ಮಾಡೋದ್ರಿಂದ ಎಷ್ಟು ಒಳ್ಳೇದು, ಅಥವಾ ಅದು ಅವಾಯ್ಡ್ ಮಾಡ್ಬೇಕು, ಅಥವಾ ನಾನ್ ವೆಜಿಟೇರಿಯನ್ ಅಲ್ಲೂ ಮಾಂಸಗಳಲ್ಲಿ ಏನಾದ್ರು ಡಿವೈಡ್ ಇದೆಯಾ, ಬಿಳಿ ಮಾಂಸ, ಕೆಂಪು ಮಾಂಸ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ಈಗ ಅಗೇನ್ ಈಗ ನಾ ಹೇಳಿದಾಗೆ ಬೇಸಿಕ್ ಥಿಂಗ್ಸ್ ನ ಮರಿಬಾರ್ದು. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಹೀಗೆ ಅಂತ ಹೇಳಿ ಒಂದು ಬ್ಯಾಲೆನ್ಸ್ ಡಯಟ್ ನ ನಾವು ಮಾಡ್ಬೇಕಾಗತ್ತೆ. ಬ್ಯಾಲೆನ್ಸ್ ಡಯಟ್ ಅಂತಂತಂದ್ರೆ ನಮ್ಗೆ ಇಷ್ಟು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಬೇಕು, ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು. ಈಗ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು ನಾವು, ಆಯ್ತಾ. ಸುಮ್ನೆ ನಾವು ಎಷ್ಟು ಬೇಕಷ್ಟೇ ತಿನ್ನಕ್ಕಾಗೋದಿಲ್ಲ. ಸೊ ಜನರಲಿ ಕ್ಯಾಲೋರೀಸ್ ಅಂತ ಕರಿತೀವಿ. ಊಟ ಯಾಕೆ ಮಾಡ್ತೀವಿ ನಾವು? ಊಟ ಮಾಡೋದು 2 ಮೇನ್ ಕಾರಣಕ್ಕೆ ನಾವು ಊಟ ಮಾಡೋದು. ಹೊಟ್ಟೆ ತುಂಬಿಸ್ಕೊಳಕಲ್ಲ ಊಟ ಮಾಡೋದು, ಶೋಕಿಗಲ್ಲ ಊಟ ಮಾಡೋದು, ಸ್ಟೇಟಸ್ಗೋಸ್ಕರ ಅಲ್ಲ ಊಟ ಮಾಡೋದು. ಊಟ ಮಾಡ್ತಕ್ಕಂಥದ್ದು 2 ಕಾರಣ ಬಹಳ ಮುಖ್ಯ. ಮೊದಲನೆಯದು ಶಕ್ತಿಗೆ, 2ನೇದು ಪೌಷ್ಟಿಕಾಂಶತೆಗೆ. 2 ಕಾರಣ. ನೀವು ಎಷ್ಟು ಶಕ್ತಿ ಈಗ ನೀವು ಎಷ್ಟು ಗಾಡಿ ಓಡಿಸ್ತೀರೋ ಅಷ್ಟು ಪೆಟ್ರೋಲ್ ಹಾಕ್ಬೇಕು, ಎಷ್ಟು ಶಕ್ತಿ ಖರ್ಚು ಮಾಡ್ತೀರೋ ಅಷ್ಟು ಪೆಟ್ರೋಲ್ ಹಾಕಿ. ನಮ್ಮ ಭಾರತ ದೇಶದ ಪದ್ಧತಿ ಏನಾಗ್ಬಿಟ್ಟಿದೆ, ನಾವು ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ನಮ್ದು. ಕಾರ್ಬೋಹೈಡ್ರೇಟ್ ಸಿಕ್ಕಾಪಟ್ಟೆ ತಿಂತೀವಿ, ಎಸ್ಪೆಷಲಿ ವೆಜಿಟೇರಿಯನ್ಸ್. ಅದೇನಾಗ್ತದೆ, ಸ್ವಲ್ಪ ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೊಂಡ್ರೆ ಗ್ಲೂಕೋಸ್ ಜಾಸ್ತಿ ರಿಲೀಸ್ ಆಗ್ತಾ ಹೋಗುತ್ತೆ. ಆ ಗ್ಲೂಕೋಸ್ನ ಖರ್ಚು ಮಾಡಲಿಲ್ಲ ಅಂದ್ರೆ ಗ್ಲೈಕೋಜನ್ ಆಗುತ್ತೆ, ಫ್ಯಾಟ್ ಆಗುತ್ತೆ, ಶರೀರದಲ್ಲಿ ಸೇರ್ಕೊಳುತ್ತೆ. ಅದಕ್ಕೆ ಬೊಜ್ಜು ಇಳಿಯೋದೇ ಇಲ್ಲ. ಅದಕ್ಕೋಸ್ಕರ ಬ್ಯಾಲೆನ್ಸ್ ಡಯಟ್ ಇರಬೇಕು. ಸಹಜವಾಗಿ ನಮ್ಮ ಒಂದು ಆಹಾರ ಒಂದು ತಗೊಂಡ್ರೆ, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಅಂತೆಲ್ಲ ತಗೊಂಡ್ರೆ, ಕಾರ್ಬೋಹೈಡ್ರೇಟ್ಸ್ ಒಂದು 35ರಿಂದ 40% ಟೋಟಲ್ ಆಹಾರದಲ್ಲಿ ಇರ್ಬೇಕು ಅಷ್ಟೇ. ಬಟ್ ನಮ್ಮ ದೇಶದಲ್ಲಿ 90% ಕಾರ್ಬೋಹೈಡ್ರೇಟ್ ತಿಂತಿದೀವಿ ನಾವು, ಎಸ್ಪೆಷಲಿ ವೆಜಿಟೇರಿಯನ್ಸ್. 90% ಕಾರ್ಬೋಹೈಡ್ರೇಟ್ ತಿಂತಾ ಇದೀವಿ ನಾವೆಲ್ಲ. ಸೋ ಡೇಂಜರಸ್. ಆಮೇಲೆ ಪ್ರೋಟೀನ್ 25% ಪ್ರೋಟೀನ್ ಇರಬೇಕು. ಜನರಲಿ 1ರಿಂದ 1.5 ಗ್ರಾಮ್ ಪರ್ ಕೆಜಿ ಪರ್ ಡೇ ಅಂತ ಹೇಳ್ತೀವಿ. ದಿನದಲ್ಲಿ 1ರಿಂದ 1.5 ಗ್ರಾಮ್ ಪರ್ ಕೆಜಿ. 60 ಕೆಜಿ ಇದ್ರೆ ಅವರು 60ರಿಂದ 90 ಗ್ರಾಮ್ ಪ್ರೋಟೀನ್ ತಿನ್ಬೇಕು ಪರ್ ಡೇ. 20 ಗ್ರಾಮು ತಿಂತಾ ಇಲ್ಲ ಸರ್, 15ರಿಂದ 20 ಗ್ರಾಮು ತಿಂತಾ ಇಲ್ಲ, ಅಷ್ಟು ಡೇಂಜರ್ ಅದು. ಸೊ ಪ್ರೋಟೀನ್ ಜಾಸ್ತಿ ಮಾಡ್ಕೋಬೇಕು. ಫ್ಯಾಟ್ 25ರಿಂದ 30% ನಮ್ಮ ಇಡೀ ದಿನದಲ್ಲಿ ಕ್ಯಾಲೋರೀಸ್ ಅಂತ ತಗೊಂಡ್ರೆ ಅದು ಫ್ಯಾಟ್ ಇಂದ ಬರಬೇಕು.
ಉಳಿದಿರ್ತಕ್ಕಂಥದ್ದೆಲ್ಲ ವೆಜಿಟಬಲ್ಸು, ಫ್ರೂಟ್ಸು, ಮತ್ತೆ ಮಿನರಲ್ಸು, ಫೈಬರು ಅದೆಲ್ಲ ಉಳಿದಿದ್ದು ಆಗೋಗ್ಬಿಡುತ್ತೆ. ಈ ತರ ನಾವು ಡಿವೈಡ್ ಮಾಡ್ಕೊಂಡು ತೊಗೊಂಡ್ರಷ್ಟೇ ಬ್ಯಾಲೆನ್ಸ್ ಡಯಟ್ ಅಂತ ಆಗತ್ತೆ.